ಕಾಮಿಡಿ ಅಂದ ತಕ್ಷಣ ಜನರಿಗೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸರ್ಟನ್ ಆಫ್ ಎಂಟರ್ಟೈನ್ಮೆಂಟ್ ನಮಗೆ ಸಿಗುತ್ತೆ ಅಂತ ಹೋಗ್ತಾರೆ. ಓಕೆ, ಇವಾಗ ಒಂದು ಡೈರೆಕ್ಟ್ ಕ್ವೆಶ್ಚನ್ ನಿಮಗೆ ಕೇಳಬೇಕು ಅಂತಂದ್ರೆ, ಒಂದ್ ಸ್ವಲ್ಪ ದಿನ ನೀವು ಗ್ಯಾಪ್ ತಗೊಂಡಿದ್ರಿ ಚಿತ್ರರಂಗದಿಂದ. ಯಾಕೆ ಗ್ಯಾಪ್ ತಗೊಂಡಿದ್ರಿ? ಬೇಕು ಅಂತ ನೀವು ಗ್ಯಾಪ್ ತಗೊಂಡಿದ್ರಾ, ಅಥವಾ ಆ ಗ್ಯಾಪ್ ಅಲ್ಲಿ ನೀವು ಬೇರೆ ಏನಾದ್ರೂ ಕೆಲಸದಲ್ಲಿ ತೊಡ್ಕೊಂಡಿದ್ರಾ ಅಂತ? ಲೈಕ್ ಐ ಸೆಡ್, ಫಸ್ಟ್ಲಿ ನನಗೆ ನನ್ನ ಸಜ್ನಿ ಟೈಮಿಂದ 2007 ಇಂದ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ಯಾವತ್ತೂ ನಾನು ಒಂದು ವರ್ಷದಲ್ಲಿ ಒಂದು 5-6 ಸಿನಿಮಾ ಯಾವತ್ತೂ ಮಾಡಿರಲಿಲ್ಲ, ಈವನ್ ವೆನ್ ಐ ವಾಸ್ ಡೂಯಿಂಗ್ ಮೆನಿ ಫಿಲ್ಮ್ಸ್. ಯಾಕಂದರೆ ಐ ಫೀಲ್ ದಟ್ ಒಂದು ಒಳ್ಳೆ ಸಿನಿಮಾ ಬಂದಾಗನೇ ನಾನು ಒಪ್ಕೊಳ್ಳೋಕ್ಕೆ ಐ ಆಮ್ ರೆಡಿ ಟು ಡೂ ಅ ಫಿಲ್ಮ್. ಆ್ಯಂಡ್ ಇಫ್ ಇಟ್ ಡಸಂಟ್ ಎಕ್ಸೈಟ್ ಮೀ, ನಾನು ಯಾವತ್ತೂ ನಾನು ಒಪ್ಕೊಳ್ಳಲ್ಲ. ಸೊ ದಟ್ಸ್ ಸಮಥಿಂಗ್ ದಟ್ ಇಂಡಸ್ಟ್ರಿ ಅವ್ರಿಗೆ ಮುಂಚೆಯಿಂದ ಗೊತ್ತಿರೋದು. ಅಪಾರ್ಟ್ ಫ್ರಮ್ ದ್ಯಾಟ್, ಎಸ್, ಐ ಆಮ್ ಆಲ್ಸೋ ಸ್ಟೆಪ್ಪಿಂಗ್ ಇನ್ ಟು ದ ಶೂಸ್ ಆಫ್ ಬೀಯಿಂಗ್ ಅ ಪ್ರೊಡ್ಯೂಸರ್. ಒಂದು ನಿರ್ಮಾಪಕಿ ಆಗಬೇಕು ಅಂತ ಒಂದು ಆಸೆ ಇತ್ತು ನನಗೆ ಕಪಲ್ ಇಯರ್ಸ್ ಬ್ಯಾಕ್. ಸೊ ದಟ್ ವಾಸ್ ಆಲ್ಸೋ ಸಮಥಿಂಗ್ ಐ ಆಮ್ ಫೋಕಸಿಂಗ್ ಆನ್ ಇವಾಗ. ಓಕೆ, ಧನ್ಯ, ನಿಮ್ಮ ಬಗ್ಗೆ ಹೇಳಬೇಕು ಅಂತಂದರೆ, ನಿಮ್ಮ ಮೂವೀಸ್, ನೀವು ಮಾಡಿರೋ ಮೂವೀಸಲ್ಲಿ ನೀವು ಗುರ್ತಿಸ್ಕೊಂಡಿದ್ದೀರಾ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ನೀವು ಇಂಡಸ್ಟ್ರಿಗೆ ಕಾಲಿಟ್ಟಾಗ ಫಸ್ಟ್ ನೀವು ದೊಡ್ಡ ಮನೆ ಮಗಳು ಅಂತಂದು ಆಯಿತು, ಅದಾದಮೇಲೆ ರಾಮ್ ಕುಮಾರ್ ಮಗಳು ಅಂತ ಆಯಿತು. ಸೊ ಎಲ್ಲೋ ಒಂದು ಕಡೆ ನಿಮಗೆ ಆ ಒಂದು ಇಮೇಜಿಂದ ಹೊರಗಡೆ ಬಂದು ನಿಮ್ಮನ್ನು ನೀವು ನಿಮ್ಮ ಸೆಲ್ಫ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚಾಲೆಂಜಸ್. ಇದ್ರ ಬಗ್ಗೆ ನಾನು ಶರ್ಮಿಳಾ ಅವ್ರ ಅವತ್ತು ಮಾತಾಡ್ತಾ ಇದ್ವಿ, ದಟ್ ಹೌದು, ನನ್ನ ಐಡೆಂಟಿಟಿ ಬಂದ್ಬಿಟ್ಟು ನಾನು ದೊಡ್ಡ ಮನೆಯಿಂದ ಬಂದಿರೋದು ಅಂತಾನೆ. ಅದು ಐ ಕಾಂಟ್ ರನ್ ಅವೇ ಫ್ರಮ್ ದ್ಯಾಟ್. ಓಕೆ, ಆದರೆ ನನಗೆ ನಾನು ಒಂದು ಹೆಸರು ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಎಲ್ರಿಗೂ ಇದ್ದೇ ಇರುತ್ತೆ, ಅದು ಸಹಜ, ನನಗೂ ಕೂಡ ಇದೆ. ಆ್ಯಂಡ್ ನಾ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಅದು ಒಂದ್ ದಿವಸ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಓಕೆ, ಸಾಲು ಸಾಲು ಚಿತ್ರಗಳು ಇವಾಗಂತೂ ನಿಮ್ಗೆ, ನಾನು ಒಂದು ಅದ್ರಲ್ಲೂ ಯಾವುದೋ ಆರ್ಟಿಕಲ್ ಅಲ್ಲಿ ನೋಡ್ತಾ ಇದ್ದೆ, ಧನ್ಯ ರಾಮ್ ಕುಮಾರ್ ಇವಾಗ ಫುಲ್ ಬ್ಯುಸಿ ಆಕ್ಟ್ರೆಸ್, ಸಾಲು ಸಾಲು ಸಿನಿಮಾಗಳನ್ನ ಒಪ್ಕೊಳ್ತಾ ಇದ್ದಾರೆ. ಮೋಸ್ಟ್ಲಿ ಶ್ರೀಮುರಳಿ ಜೊತೆಗೂ ನಿಮ್ದೊಂದು ಮೂವಿ ಬರ್ತಾ ಇದೆ ಅಂತ ನಾನು ಎಲ್ಲೋ ನೋಡ್ದಂಗಿತ್ತು. ಸೊ ಅದೇ ಕನ್ಫರ್ಮೇಶನ್ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಆ ಥರದ್ದು ಓಕೆ, ಎಲ್ಲೂ ಕೇಳಿದ್ರು ನನಗೆ ಅದನ್ನೇ. ಆಕ್ಚುಲಿ ನಾನು ಅವ್ರ ನೀಸು, ನಮ್ಮ ಶೀಸ್ ಮೈ ಮಮ್ಸ್ ಕಸಿನ್ ಅಲ್ವಾ. ಸೊ ಹೇಗೆ ಇದು ಸೋಷಿಯಲ್ ಮೀಡಿಯಾ ಎಫೆಕ್ಟ್. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ಒಂದು ವರ್ಡ್ ನ ಇಟ್ಕೊಂಡು ಒಂದು ಒಬ್ರು ಪರ್ಸನ್ ನ ತಗೊಂಡು ಅದರಿಂದ ಏನಾದ್ರು ಸೋಷಿಯಲ್ ಮೀಡಿಯಾ ಯಾವತ್ತೂ ಟ್ರೋಲ್ ಪೇಜಸ್ ಅಟ್ ಆಲ್. ಬಟ್ ಐ ವುಡ್ ಲವ್ ಟು ಆಕ್ಟ್ ಇನ್ ಅ ಮೂವಿ ವಿತ್ ಹಿಮ್. ಐ ವಾಂಟೆಡ್ ಟು ಕ್ಲಾರಿಫೈ, ಅದಕ್ಕೆ ನಾನು ಈ ಕ್ವೆಶ್ಚನ್ ಇದು ಅಂದ್ರೆ ಹೀರೋಯಿನ್ ಅಂದ್ರೆ ಅವ್ರ ಆಪೋಸಿಟ್ ಅಂತ ಅಲ್ಲ, ಬೇರೆ ತರ ಕಥೆಗಳೇ ಇದೆ ಅಲ್ಲ, ಎಷ್ಟು ರೋಲ್ಸ್ ಇದೆ ಅಲ್ವಾ. ಸೊ ಐ ವುಡ್ ಲವ್ ಟು. ಸೊ ಅದು ನಾನು ಕ್ಲಾರಿಫೈ ಮಾಡ್ಕೋಬೇಕಾಗಿತ್ತು. ದಟ್ಸ್ ವೈ ಐ ಟುಕ್ ದಟ್ ಕ್ವೆಶ್ಚನ್. ಓಕೆ ಶರ್ಮಿಳಾ, ಇವಾಗ ನೀವು ಹೇಳಿದ್ರಿ ನಿರ್ಮಾಪಕಿ ಆಗಬೇಕು ಅಂತಂದು ನೀವು ತುಂಬಾ ಆಸೆ ಪಟ್ಟಿದ್ರಿ. ಸೊ ಅದ್ರದ್ದು ವರ್ಕ್ ಮಾಡ್ತಾ ಇದ್ರಿ ಕೂಡ ಅಂತ ಹೇಳಿದ್ರಿ. ನಿರ್ಮಾಪಕಿಯಾಗಿ ಏನೇನು ಕೆಲಸಗಳು ನಿಮ್ಮ ಕಡೆಯಿಂದ ಆಗಿದೆ, ಯಾವ್ಯಾವ ಥರದ್ದು ನೀವು ಮೂವೀಸ್ನ ತೊಗೊಂಡು ಬಂದಿದ್ದೀರಿ, ತೊಗೊಂಡು ಬರ್ಬೇಕಂತ ಅನ್ಕೊಂಡಿದ್ದೀರಿ? ಸೊ ಕನ್ನಡದಲ್ಲಿ ದಸರಾ ಅಂತ ಒಂದು ಸಿನಿಮಾ ನಾವು ಮಾಡಿದ್ವಿ, ಸತೀಶ್ ನಾಸಮ್ ಅವ್ರದ್ದು. ಅದು ರೆಡಿ ಆಗ್ತಾ ಇದೆ. ಅದಾದ್ಮೇಲೆ ನಾನು ಕೆಲವು ಸ್ಕ್ರಿಪ್ಟ್ಸ್ ನೋಡ್ತಾ ಇದ್ದೀನಿ ಇಲ್ಲಿ ಮಾಡೋಕ್ಕೆ. ಅದು ಬಿಟ್ಟು ಬೇರೆ ಭಾಷೆಯಲ್ಲಿ ತಮಿಳ್ ಕೂಡ ಒಂದು ಸಿನಿಮಾ ಮಾಡ್ತಾ ಇದೀವಿ ಆರ್ ಮಾಧವನ್ ಜೊತೆ. ಸೊ ಅದು ಕೂಡ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸೊ ಈ 2 ಸಿನಿಮಾ ಹಾಕೊಂಡು ನೆಕ್ಸ್ಟ್ ಒಂದು ಫಿಲ್ಮ್ ಡೆಫಿನೆಟ್ಲಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದ್ರೆ ವೈ ನಾಟ್. ಇವಾಗ ವಾಟ್ ಇಸ್ ದ ಗುಡ್ ಥಿಂಗ್ ನೌ ಇಸ್ ದಟ್ ಪ್ರತಿಯೊಂದು ಕಂಟೆಂಟ್ ಮತ್ತೆ ಪ್ರತಿಯೊಂದು ಸಿನಿಮಾ ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾನೂ ಆಗ್ಬೋದು. ಇಟ್ಸ್ ನಾಟ್ ಓನ್ಲಿ ಮೆಂಟ್ ಫಾರ್ ಎ ಸ್ಪೆಸಿಫಿಕ್ ರೀಜನ್ ಅಲ್ವಾ. ಅಂದ್ರೆ ಎಲ್ಲ ಕಡೆ ನೋಡೋ ತರ ಸಿನಿಮಾ ಬರ್ತಾ ಇದೆ. ಅದೇ ತರ ನಮ್ಮ ಸಿನಿಮಾ ಪೌಡರ್ ಕೂಡ, ದಿಸ್ ಇಸ್ ವಾಟ್ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ, ಅಭಿಪ್ರಾಯ ಏನಂದ್ರೆ, ನಮ್ಮ ಸಿನಿಮಾ ಪೌಡರ್ ಅಲ್ಲಿ ಐ ಥಿಂಕ್ everyone in the world can watch it. Andre ee tara comedy everyone will get it. So I think it's come out really well. So ಎಕ್ಸೈಟ್ಮೆಂಟ್ ಇದೆ ನಮ್ಮಲ್ಲಿ. ಓಕೆ, ಇಬ್ಬರಿಗೂ ಒಂದು ಕ್ವೆಶನ್. ಒಂದು ಸಕ್ಸಸ್ ಅನ್ನೋದು ಕಲಾವಿದರಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲೂ ಹೀರೋಯಿನ್ಸ್ಗೆ ಅವರು ತಮ್ಮ ಒಂದು ನೆಲೆ ಊರಬೇಕು, ಸ್ಯಾಂಡಲ್ವುಡ್ ಆಯಿತು, ಬೇರೆ ಯಾವುದೇ ಕ್ಷೇತ್ರದಲ್ಲಿ ಆಯಿತು, ಒಂದು ಸಕ್ಸಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸಕ್ಸಸ್ ಮುಖ್ಯ ಇಲ್ಲ ಅಂತ ಹೇಳಕ್ಕೆ ತುಂಬಾ ತಪ್ಪಾಗುತ್ತೆ. ಇಟ್ ಬಿ ರಾಂಗ್ ಟು ಸೇ. ಆಫ್ ಕೋರ್ಸ್ ಪ್ರತಿಯೊಬ್ಬರಿಗೆ ಸಕ್ಸಸ್ ಲೈಫಲ್ಲಿ ಬೇಕೇ ಬೇಕಾಗುತ್ತೆ. ಅಂದರೆ ವೆದರ್ ಇಟ್ ಇಸ್ ವಿತ್ ಫ್ಯಾಮಿಲಿ, ರಿಲೇಷನ್ಶಿಪ್ಸ್ ಅಥವಾ ಕರಿಯರಲ್ಲಿ, ಆಲ್ವೇಸ್ ಕರಿಯರ್ ಗ್ರಾಫ್ ನೋಡಿದಾಗ ಸಕ್ಸಸ್ ತುಂಬಾನೇ ಇಂಪಾರ್ಟೆಂಟ್. ಬಟ್ ಏನಂದರೆ ಸಕ್ಸಸ್ ಅದು ಬರೋಕ್ಕೆ ಸ್ವಲ್ಪ ಕೆಲವು ಫೇಲ್ಯೂರ್ಸ್ ಇದ್ದೇ ಇರುತ್ತೆ ಲೈಫಲ್ಲಿ. ಸೊ ವಿ ಶುಡ್ ಎಕ್ಸೆಪ್ಟ್ ದ ಫೇಲ್ಯೂರ್ಸ್ ಆ್ಯಂಡ್ ಅದಾದ್ಮೇಲೆ ಸಕ್ಸಸ್ ತುಂಬಾನೇ ಒಂಥರ ಸ್ವೀಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಆಫ್ ಕೋರ್ಸ್ ಆ ಸಕ್ಸಸ್ ಬಂದಾಗ ಹೌ ಡು ಯು ಹ್ಯಾಂಡಲ್ ದ ಸಕ್ಸಸ್, ಅದೂ ತುಂಬ ಇಂಪಾರ್ಟೆಂಟ್. ನಾವು ಯಾಕಂದರೆ ಐ ಸೀನ್ ಮೆನಿ ಪೀಪಲ್ ನಿಜವಾಗ್ಲೂ ಅವರು ತುಂಬ ಸಕ್ಸಸ್ಫುಲ್ ಆಗ್ತಾರೆ, ಅದಾದ್ಮೇಲೆ ಅವ್ರೇನೋ ಬೇರೆ ದೇ ಜಸ್ಟ್ ರೀಚ್ ಅನದರ್ ವರ್ಲ್ಡ್. ಅಂದರೆ ಓಕೆ, ನಾವು ತುಂಬ ಸಕ್ಸಸ್ಫುಲ್ ಆಗಿದ್ದೀನಿ ಅಂತ. ಐ ಥಿಂಕ್ ಹೌ ಎವರ್ ಮಚ್ ಡೌನ್ ಟು ಅರ್ತ್ ನೀವು ಇದ್ದಿರೋ, ದಟ್ಸ್ ದ ಬೆಸ್ಟ್ ಸಿಚುವೇಶನ್. ಕೆಳಗೆ ಇರಬೇಕು. ಸೊ ಬರೀ ಸಕ್ಸಸ್ ಇರ್ಬೇಕಂತ ಇಲ್ಲ, ಆ ಸಕ್ಸಸ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ತುಂಬಾನೇ ಮುಖ್ಯ. ಓಕೆ, ಒಂದು ಸ್ಯಾಂಡಲ್ವುಡ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಹೀರೋ ಆಗಿರ್ತಾರಲ್ಲ, ಅವರಿಗೆ ಸಿಕ್ಕಷ್ಟು ಮಾನ್ಯತೆ ಹೀರೋಯಿನ್ಸ್ಗಳಿಗೆ ಸಿಕ್ಕಿರೋದಿಲ್ಲ.
ಸ್ಟಂಟ್ಸ್ ಆಗಿರಬಹುದು ಮತ್ತು ಅವ್ರಿಗೆ ಹೈಪ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಷ್ಟೊಂದು ಹೀರೋಯಿನ್ಗಳಿಗೆ ಅವ್ರು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅಂತ ನಾನು ನೋಡಿರೋದು. ಮತ್ತು ನಾನು ಒಂದು ಸ್ವಲ್ಪ ಜನದಿಂದ ಕೇಳಿದ್ದೀನಿ ಕೂಡ, ಇದು ನಿಜನಾ, ನಿಮ್ಮ ನಿಜವಾಗ್ಲೂ ಹೀರೋಯಿನ್ಸ್ಗಳಿಗೆ ಅಲ್ಲಿ ಇಂಪಾರ್ಟೆನ್ಸ್ ಇದೆಯಾ ಇಲ್ವಾ ಅಂತ. ಅಂದರೆ ಈಗೀಗ ಚೇಂಜ್ ನೋಡ್ತಾ ಇದ್ದೀವಿ ಅಲ್ವಾ, ಅಂದರೆ ಮುಂಚೆ ಕಂಪೇರ್ ಮಾಡಿದ್ರೆ ಈಗೀಗ ಚೇಂಜ್ ನಡೀತಾ ಇದೆ. ಅಂದರೆ ಫಿಮೇಲ್ ಸೆಂಟ್ರಿಕ್ ಸಿನಿಮಾ ಇರ್ಬೋದು ಎಲ್ಲ ಮಾಡ್ತಾ ಇದ್ದಾರೆ, ಬಟ್ ವಿ ಹ್ಯಾವ್ ಅ ಲಾಂಗ್ ವೇ ಟು ಗೋ. ಅಂದರೆ ಈಗ ಶುರುವಾಗಿದೆ ಈ ಒಂದು ಹೊಸ ಅಧ್ಯಾಯ, ಇನ್ನೂ ತುಂಬ ಇದೆ ಹೋಗೋದು. ಯೂಶಲಿ ನಾವು ಮಾಲಾಶ್ರೀ ಮ್ಯಾಮ್ದು ಮೂವಿ ನೋಡಿದಾಗ ಅವ್ರದ್ದು ವುಮೆನ್ ಓರಿಯೆಂಟೆಡ್ ಮೂವಿ, ಆ ಥರದ ಮೂವಿಗಳು ಎಲ್ಲೋ ಇವಾಗ ಕಡಿಮೆ ಆಗ್ತಾ ಇದೆಯಾ, ಅಥವಾ ಕಡಿಮೆ ಮಾಡಿದ್ರು ಕೂಡ ಅಷ್ಟು ಒಳ್ಳೆ ಸಕ್ಸಸ್ ಸಿಗ್ತಾ ಇಲ್ವಾ ಅಂತ ನನಗೆ ಒಂದು ಡೌಟು. ಅಂದ್ರೆ ಇತ್ತೀಚೆಗೆ ಐ ಥಿಂಕ್ ನಮ್ಮ ಪೌಡರ್ ಸಿನಿಮಾದಲ್ಲಿ ನಾನು 4 ಫೈಟ್ ಸೀಕ್ವೆನ್ಸಸ್ ಮಾಡಿದ್ದೀನಿ. ಸೊ ಬರೀ ಹೀರೋ ಯಾಕೆ ಫೈಟ್ ಸೀಕ್ವೆನ್ಸ್ ಮಾಡಬೇಕು, ನಾನು ಮಾಡಿದ್ದೀನಿ. ಸೊ ಐ ಆಮ್ ಎಕ್ಸೈಟೆಡ್ ಟು ಲುಕಿಂಗ್ ಫಾರ್ವರ್ಡ್. ಸ್ಟಂಟ್ಸ್ ಹೇಳಿದ ತಕ್ಷಣ ಅವ್ರನ್ನ ನೋಡಿದೆ ಮಾಡಿದ್ದಾರೆ. ಇವ್ರು ನೋಡ್ತಾ ಇದ್ದಾರೆ ಅಂತ ಆಮೇಲೆ ಇವಾಗ ಗೊತ್ತಾಯ್ತು. ಐ ಥಿಂಕ್ ನಮ್ಮ ಪೌಡರ್ ಚಿತ್ರದಲ್ಲಿ ಓನ್ಲಿ ಆಕ್ಷನ್ ಸೀಕ್ವೆನ್ಸಸ್ ನಂದೇ ಇರೋದು, ಆಕ್ಷನ್ ಇಲ್ಲ ಸಿನಿಮಾದಲ್ಲಿ. ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ನಮ್ಮನ್ನೆಲ್ಲ. ಬಟ್ ಸ್ವಲ್ಪ ಹೊತ್ತಿಗೆ ನಾನು ಟ್ರೈನಿಂಗ್ ತಗೊಂಡೆ. ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ನಂಗೆ ತುಂಬಾ ಇಷ್ಟ ಆಯ್ತು ಈ ಪಾತ್ರ ಮಾಡಿ. ಐ ವಾಸ್ ರಿಯಲಿ ಎಕ್ಸೈಟೆಡ್ ಟು ಡು ಇಟ್. ಓಕೆ, ಪೌಡರ್ ಸಿನಿಮಾನ ಜನರು ಯಾಕೆ ನೋಡಬೇಕು, ಏನು ಒಂದು ಸ್ಪೆಷಲ್ ಎಲಿಮೆಂಟ್ ಈ ಸಿನಿಮಾದಲ್ಲಿದೆ ಅಂತ? ಐ ಥಿಂಕ್ ಈಗ ನಮ್ಮ ಒಂದು ಸಿನಿಮ್ಯಾಟಿಕ್ ಕ್ಲೈಮೇಟ್ ಇದೆಯಲ್ಲ, ನಮ್ಮ ಇಂಡಸ್ಟ್ರಿ ಮಾತ್ರ ಅಲ್ಲ, ಥ್ರೂ ಔಟ್ ದೇ ಆರ್ ವಾಚಿಂಗ್ ಅ ಲಾಟ್ ಆಫ್ ಆ್ಯಕ್ಷನ್, ಮತ್ತು ಹೀಗೆ ಡಾರ್ಕ್ ದ ವೇ dark humor ginta I'm saying like the visually it's all very shades of brown and black and dark shades. Nam cinema is like a pop of color. So in the midst of all this action and dawn and idu adu one light comedy film, ಎಲ್ಲರೂ ಬಂದು 1-2 hours of their life ಬಂದು ಚೆನ್ನಾಗಿ ನಕ್ಕಿ ಮನೆಗೆ ಹೋಗಿ ಏನು ಚೆನ್ನಾಗಿತ್ತಪ್ಪ ಇದು ಅಂತ ಅವ್ರ ಫ್ಯಾಮಿಲಿ ಜೊತೆಗೆ ಜೋಕ್ ಹೇಳ್ತೀನಿ ಈ ಸಿನಿಮಾದಿಂದ, ಆ ಥರ ಒಂದು ಸಿನಿಮಾ ನಮ್ಮದು. ಇವಾಗ ನಿಮ್ಮ ಲೈಫಲ್ಲಿ ನೀವು ಬೇಜಾರಾಗಿರ್ಬೋದು, ವರ್ಕ್ ಸ್ಟ್ರೆಸ್ ಇರ್ಬೋದು, ಯು ವಾಂಟ್ 2 hours of your life ಒನ್ ಎಂಜಾಯ್ಮೆಂಟ್ ಅಂದರೆ ನಮ್ಮ ಸಿನಿಮಾ ಬಂದು ನೋಡ್ಬೋದು. ಓಕೆ, ಸೊ ಆ ಒಂದು ಸ್ಪೆಷಲ್ ಎಲಿಮೆಂಟ್ ನಿಮ್ಮ ಸಿನಿಮಾದಲ್ಲಿದೆ ಅಂತ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.